ಇವತ್ತು ನನ್ನ ಮುಂದೆ ಒನ್ ಪ್ಲಸ್ ಅವರು ಕಳಿಸಿರುವಂಥ ಒಂದು ಸ್ಪೆಷಲ್ ಬಾಕ್ಸ್ ಇದೆ. ನೀವು ಆಲ್ರೆಡಿ ಬಾಕ್ಸನ್ನು ನೋಡಿ ಗೆಸ್ ಮಾಡಿರ್ತೀರ. ಬಾಕ್ಸ್ ಮೇಲೆ ಕೂಡ ಬರೆದಿದೆ OnePlus 15R ಪವರ್ ಆನ್ ಲಿಮಿಟ್ಸ್ ಆಫ್. ಬನ್ನಿ ಡೈರೆಕ್ಟಾಗಿ ಈ ಸ್ಪೆಷಲ್ ಬಾಕ್ಸನ್ನು ಓಪನ್ ಮಾಡೋಣ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಮಗೆ ಒಂದು ಇನ್ವಿಟೇಷನ್ ಕಾರ್ಡ್ ಇದೆ. ಇದೇ ಡಿಸೆಂಬರ್ 17ನೇ ತಾರೀಕು ಬೆಂಗಳೂರಿನಲ್ಲಿ ಈ ಲಾಂಚಿಂಗ್ ಈವೆಂಟ್ ಆಗ್ತಾ ಇದೆ. ಆ್ಯನಿವರ್ಸರಿ ಸೆಲೆಬ್ರೇಷನ್ ಅಂತೆ. 12 ವರ್ಷ ಆಗಿದೆ OnePlus ಬ್ರ್ಯಾಂಡ್ ಬಂದ್ಬಿಟ್ಟು. ಸೊ ಈ ಲಾಂಚಿಂಗ್ ಇವೆಂಟಲ್ಲಿ OnePlus 15R ಮತ್ತು ಪ್ಯಾಡ್ ಗೋ 2 ಎರಡನ್ನು ಕೂಡ ಲಾಂಚ್ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ನಾನು ಕೂಡ ಈ ಇವೆಂಟಿಗೆ ಹೋಗ್ತೀನಿ ಅಂತ ಕಾಣುತ್ತೆ. ಇನ್ನು ಡೈರೆಕ್ಟಾಗಿ ನಮಗೆ ಈ OnePlus ಇಂದು ಆ್ಯಕ್ಚುಯಲ್ ಸ್ಮಾರ್ಟ್ಫೋನ್ ಬಾಕ್ಸ್ ನೋಡೋಕ್ಕೆ ಸಿಗ್ತಾ ಇದೆ. ಇದನ್ನು ಬಿಟ್ಟರೆ ಇಲ್ಲಿ ಸ್ಲೈಡ್ ಮಾಡೋದಕ್ಕೆ ಜಾಗ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಒಂದು ಕೀ ಬಂಚನ್ನು ಕೊಟ್ಟಿದ್ದಾರೆ, ನೆವರ್ ಸೆಟಲ್ ಅಂತ. ಮತ್ತು ಇನ್ನೊಂದು ಸಿಮ್ ಎಲೆಕ್ಷನ್ ಪಿನ್ ಇರುವಂಥ ಒಂದು ಸಣ್ಣ ಪೌಚು. ಇದ್ರ ಮೇಲೂ ಕೂಡ OnePlus ಬ್ರ್ಯಾಂಡಿಂಗ್ ಇದೆ, ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್. ಆಮೇಲೆ ಒಂದು ಬ್ಯಾಡ್ಜು, ಸೊ ನೆವರ್ ಸೆಟಲ್ ಅಂತ. ನೆಕ್ಸ್ಟು ಇನ್ನೊಂದು ಬಾಕ್ಸನ್ನು ಸ್ಲೈಡ್ ಮಾಡಿದ್ರೆ ಈ OnePlus 15Rದು 2 ಬ್ಯಾಕ್ ಕವರ್ ಇದೆ. ಒಂದು ಮ್ಯಾಗ್ನೆಟಿಕ್ ಕೇಸು ಸ್ಯಾಂಡ್ ಸ್ಟೋನು, ಇನ್ನೊಂದು ಹೋಲ್ ಪ್ಯಾಟ್ರನ್ ಮ್ಯಾಗ್ನೆಟಿಕ್ ಕೇಸ್ ಅಂತೆ. ಎರಡನ್ನೂ ಕೂಡ ಓಪನ್ ಮಾಡೋಣ. ಸ್ಯಾಂಡ್ ಸ್ಟೋನ್ ಅಂದರೆ ನಂಗೆ ಅನ್ನಿಸ್ತಂಗೆ ಹಳೇ ಡಿಸೈನ್ ಬರ್ತಿತ್ತು OnePlus ಇಂದು, ಒಂಥರ ಮ್ಯಾಟ್ ಫಿನಿಶು, ಒಂಥರ ಕಲ್ಲು ಮುಡ್ದಂಗೆ ಆಗೈತೆ. ಸಖತ್ತಾಗಿದೆ ಕ್ವಾಲಿಟಿ, ವಿತ್ ಮ್ಯಾಕ್ಸೇಫ್ ಬರ್ತಾಯಿದೆ. ಸೂಪರಾಗಿದೆ ಮಾತ್ರ ಕ್ವಾಲಿಟಿ, ಇಂಪ್ರೆಸಿವ್. ಫಸ್ಟ್ ಎವರ್ OnePlus ಸ್ಮಾರ್ಟ್ಫೋನ್ ಕೂಡ ಸಿಮ್ಲರ್ ಬ್ಯಾಕ್ನ ಜೊತೆಗೆ ಬರ್ತಾಯಿತ್ತು, ಸಿಮ್ಲರ್ ಪ್ಯಾಟ್ರನ್ನು. ಸೊ ಇನ್ನೊಂದು ಹೋಲ್ ಪ್ಯಾಟ್ರನ್ ಅಂತ. ಸೊ ಇದರಲ್ಲಿ ನಮಗೆ ಕೆಲವೊಂದು ಈ ಥರ ರಬ್ಬರ್ದು ಇದು ಕೊಟ್ಟಿರ್ತಾರೆ. ನಾವು ಇದಕ್ಕೆ ಹಾಕೊಂಬಿಟ್ಟು ಏನಾದ್ರು ಡಿಸೈನ್ ಮಾಡ್ಕೊಬೋದು, ಇದಕ್ಕೆ ಚುಚ್ಕೊಂಬಿಟ್ಟು. ಇದ್ರ ಕ್ವಾಲಿಟಿ ಸುಮಾರಾಗಿದೆ. ಓಕೆ, ಪ್ಲಾಸ್ಟಿಕ್ಕಿ ಫೀಲು, ಪ್ಲಾಸ್ಟಿಕ್ ಥರನೇ ಆಯಿತಾ. ಅದು ಬೆಟರ್ ಇದೆ ಅನ್ನಿಸ್ತು ಇದಕ್ಕಿಂತ ನಂಗೆ ಅನ್ನಿಸ್ತಂಗೆ. ನೀವೇನಾದರೂ ಈ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಈ ಥರ ಸ್ಪೆಷಲ್ ಬಾಕ್ಸಲ್ಲೆಲ್ಲ ಕಳಿಸಲ್ಲ ಆಯಿತಾ. ಸೊ ನಾರ್ಮಲ್ ಈ ರೀತಿ ಒಂದು ಬಾಕ್ಸಲ್ಲಿ ಬರುತ್ತೆ. ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಆ್ಯಕ್ಚುಲಿ ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನಾನು ಗೆಸ್ ಮಾಡ್ತಾ ಇದ್ದೀನಿ ಈ ಸ್ಮಾರ್ಟ್ಫೋನು ಒಂದು 45,000 ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ. ಈ ಪ್ರೈಸ್ ರೇಂಜಿಗೆ ಈ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದಾ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡೋಣ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ಫೋನಿಗೆ ಬಂತು ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ತುಂಬ ಪ್ರೀಮಿಯಮ್ ಲುಕ್ಕು, ಪ್ರೀಮಿಯಮ್ ಬಿಲ್ಡನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. 219 ಗ್ರಾಮ್ ವೆಯ್ಟ್ ಇದೆ. ಒಂದು ಲೆವೆಲಿಗೆ ತಿನ್ನಾಗಿ ಸಹ ಇದೆ. 8.3 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಈ ಫೋನ್ನ ಫ್ರಂಟಲ್ಲಿ ನಮಗೆ ಗೊರಿಲ್ಲಾ ಗ್ಲಾಸ್ 7i ಪ್ರೊಡಕ್ಷನ್ ಸಿಗ್ತಾ ಇದೆ. ಆಲ್ರೆಡಿ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದರೆ, ಬೆಸಲ್ಸ್ ಎಲ್ಲ ಯೂನಿಫಾರ್ಮ್ ಆಗಿದೆ, ತಿನ್ ಬೆಸಲ್ಸು, ಫ್ರಂಟಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ನು ಈ ಫೋನ್ನ ಹಿಂದಕ್ಕೆ ಬಂತು ಅಂತ ಅಂದರೆ ಫೈಬರ್ ಗ್ಲಾಸ್ ಆಯಿತಾ. ಸೊ ಗ್ಲಾಸ್ ಬ್ಯಾಕು, ತಲೆ ಕೆಡಿಸ್ಕೊಂಬೇಡಿ. ಮ್ಯಾಟ್ ಫಿನಿಶು, ಸ್ಮಡ್ಜಸ್ ಆದರೂ ಕೂಡ ಅಷ್ಟಾಗಿ ಕಾಣೋದಿಲ್ಲ. ಹಿಂದ್ಗಡೆ ನಮಗೆ 2 ಕ್ಯಾಮ್ರಾ ಸಿಗ್ತಾ ಇದೆ ಮತ್ತು ಸಿಂಗಲ್ LED ಫ್ಲ್ಯಾಶು. ಸೊ ಸಿಮಿಲರ್ ಕ್ಯಾಮ್ರಾ ಬಂಪ್ ಡಿಸೈನ್. ಇತ್ತೀಚೆಗೆ OnePlusನವರು ಈ ಒಂದು ಡಿಸೈನ್ನ ಫಾಲೋ ಮಾಡ್ತಾ ಇದ್ದಾರೆ ಅವರೆಲ್ಲ ಸ್ಮಾರ್ಟ್ಫೋನ್ಗಳಲ್ಲಿ. ಇದರಲ್ಲೂ ಕೂಡ ಅದೇ ರೀತಿ ಇದೆ. ಈ ಫೋನಲ್ಲಿ ನಮಗೆ ಅಲ್ಯೂಮಿನಿಯಂ ಫ್ರೇಮ್ ಸಿಗ್ತಾ ಇದೆ. USB Type-C ಪೋರ್ಟ್ ಇದೆ. ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. 2 ಸಿಮ್ಮನ್ನು ಹಾಕೊಬೋದು ಮತ್ತು ಒಂದು ಪ್ಲಸ್ ಕೀಯನ್ನು ಸಹ ಕೊಟ್ಟಿದ್ದಾರೆ. ಸೊ ಇದು ಡೆಡಿಕೇಟೆಡ್ AI ಟ್ರಿಗರ್ ಬಟನ್ನು ಮೈಂಡ್ ಸ್ಪೇಸನ್ನು ಟ್ರಿಗರ್ ಮಾಡುತ್ತೆ. ಇದನ್ನು ಕಸ್ಟಮೈಸ್ ಕೂಡ ಮಾಡ್ಕೊಬೋದು. ಈ ಫೋನಲ್ಲಿ IR ಬ್ಲಾಸ್ಟರ್ ಇದೆ ಮತ್ತು IP ರೇಟಿಂಗ್ ಸಹ ಇದೆ. IP66, 68, 69 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಸಿಗ್ತದೆ. ಮತ್ತು ಸದ್ಯಕ್ಕೆ ಈ ಸ್ಮಾರ್ಟ್ಫೋನ್ 3 ಡಿಫ್ರೆಂಟ್ ಕಲರ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆಯ ಬಿಲ್ಡನ್ನು, ಡಿಸೈನ್ನ ಹೊಂದಿರುವಂಥ ಸ್ಮಾರ್ಟ್ಫೋನ್ ಅಂತೀನಿ. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ ಈ ಫೋನಲ್ಲಿ 6.83 ಇಂಚಿನ 1.5K ರೆಸೊಲ್ಯೂಷನ್ನ ಹೊಂದಿರುವಂಥ LTPS ಅಮೋಲೆಡ್ ಡಿಸ್ಪ್ಲೇ ಇದೆ. ಈ ಡಿಸ್ಪ್ಲೇ 165 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ಅಡಾಪ್ಟಿವ್ ಅಪ್ ಟು 120 ಹರ್ಟ್ಸ್ ತನಕ ಕೆಲಸವನ್ನು ಮಾಡುತ್ತೆ. ಗೇಮಿಂಗ್ ಟೈಮಲ್ಲಿ 165 ಹರ್ಟ್ಸ್ ತನಕ ಬೂಸ್ಟ್ ಆಗುತ್ತೆ. ಹೆವಿ ಬ್ರೈಟ್ ಆಗಿದೆ. 1800 ನಿಟ್ಸ್ ತನಕ ಹೈ ಬ್ರೈಟ್ನೆಸ್ ಮೋಡಲ್ಲೇ ಬ್ರೈಟ್ ಆಗುತ್ತೆ. ಮತ್ತು 10 ಡಿಸ್ಪ್ಲೇ 1 ಬಿಲಿಯನ್ ಕಲರ್ಸನ್ನು ಸಪೋರ್ಟ್ ಮಾಡುತ್ತೆ. 100% DCI P3 ಕಲರ್ ಗಾಮೆಟ್ ಇದೆ. ಸೊ ಆಕ್ಯುರೇಟ್ ಕಲರ್ಸ್ ನಮಗೆ ಸಿಗುತ್ತೆ. HDR10+ ಕೂಡ ಕೊಟ್ಟಿದ್ದಾರೆ. ಟಚ್ ಸ್ಯಾಂಪ್ಲಿಂಗ್ ರೇಟ್ ಕೂಡ ಅಷ್ಟೇ ತುಂಬ ಜಾಸ್ತಿ ಇದೆ. ಮತ್ತು ಡೆಡಿಕೇಟೆಡ್
ಟಚ್ ರೆಸ್ಪಾನ್ಸ್ ಚಿಪ್ಪನ್ನು ಇದಕ್ಕೆ ಹಾಕಿದಾರಂತೆ. ಗ್ಲವ್ ಮೋಡ್ ಸಹ ಇದೆ, ಕೈ ಒದ್ದಾಗಿದ್ರು ಸಹ ಅಥವಾ ಗ್ಲೌಸ್ ಹಾಕಿದ್ರು ಸಹ ನೀವು ಈ ಒಂದು ಫೋನ್ ಡಿಸ್ಪ್ಲೇನ ಯೂಸ್ ಮಾಡ್ಬೋದು. ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆಯ ಡಿಸ್ಪ್ಲೇ ಅಂತೀರಿ. ಇನ್ನು ರ್ಯಾಮ್ ಮತ್ತು ಸ್ಟೋರೇಜಿಗೆ ಬಂತು ಅಂದರೆ ಸದ್ಯಕ್ಕೆ ಈ ಸ್ಮಾರ್ಟ್ಫೋನ್ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 12 GB ರ್ಯಾಮು, 256 GB ಸ್ಟೋರೇಜು, ಇನ್ನೊಂದು 12 GB ರ್ಯಾಮು, 512 GB ಸ್ಟೋರೇಜು. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR5X ಅಲ್ಟ್ರಾ ರ್ಯಾಮ್ ಮತ್ತು UFS 4.1 ಸ್ಟೋರೇಜು, ಯಾವುದೇ ಕಾಂಪ್ರಮೈಸ್ ಆಗಿಲ್ಲ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಹೆವಿ ಪವರ್ಫುಲ್ ಆಗಿರುವಂಥ ಲೇಟೆಸ್ಟ್ ಸ್ನ್ಯಾಪ್ಡ್ರ್ಯಾಗನ್ 8 Gen 5 ಪ್ರೊಸೆಸರ್ ಇದೆ. ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಈ ಒಂದು ಪ್ರೊಸೆಸರ್ನ ಹೊಂದಿರುವಂಥ ಜಗತ್ತಿನ ಮೊಟ್ಟ ಮೊದಲ ಸ್ಮಾರ್ಟ್ಫೋನ್ ಇದು. ಇದನ್ನು OnePlus ಮತ್ತು Qualcomm ಅವರಿಬ್ಬರು ಜಾಯಿಂಟ್ಲಿ ಡೆವಲಪ್ ಮಾಡಿರುವಂಥದ್ದು ಈ ಫೋನ್ಗೋಸ್ಕರ ಅಂತ. ಪ್ರೀವಿಯಸ್ ಜನ್ರೇಷನ್ಗೆ ಕಂಪೇರ್ ಮಾಡಿಕೊಂಡ್ರೆ ತುಂಬ ಇಂಪ್ರೂವ್ಮೆಂಟ್ಸ್ ಆಗಿದೆ. CPU ಪರ್ಫಾರ್ಮೆನ್ಸ್ನಲ್ಲಿ, GPU ಮತ್ತು ಈವನ್ AI ಟಾಸ್ಕನ್ನು ಹ್ಯಾಂಡಲ್ ಮಾಡೋದ್ರಲ್ಲಿ ತುಂಬ ಇಂಪ್ರೂವ್ಮೆಂಟ್ಸನ್ನು ಈ ಒಂದು ಪ್ರೊಸೆಸರ್ಗೆ ಮಾಡಿದಾರಂತೆ. ನಾವಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡಿದಂಗೆ ಸುಮಾರು 27 ಲಕ್ಷ ರೇಟಿಂಗನ್ನು ಕೊಡ್ತು. ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್, ತಲೆನೇ ಕೆಡಿಸ್ಕೊಳ್ಳೋಂಗಿಲ್ಲ. ಈ ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ ಚೆಕ್ ಮಾಡಿದಂಗೆ ಎರಡೂ ಕೂಡ ನಾರ್ಮಲ್ ಆಗಿದೆ. ಟೆಂಪ್ರೇಚರ್ 52 ಡಿಗ್ರಿ ಸೆಲ್ಸಿಯಸ್ ತನಕ ಹೋಯಿತು. ಇತ್ತೀಚೆಗೆ ಬರ್ತಿರುವಂತೆಲ್ಲ ಫ್ಲಾಗ್ಶಿಪ್ ಪ್ರೊಸೆಸರ್ ಅಷ್ಟೇ ಹೀಟ್ ಆಗ್ತಾ ಇದೆ. ಮತ್ತು ಗಿಗ್ ಬೆಂಚ್ ಸ್ಕೋರನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಒಳ್ಳೆಯ ಬೆಂಚ್ ಮಾರ್ಕ್ ಸ್ಕೋರನ್ನು ಆ್ಯಕ್ಚುಲಿ ಇದು ಕೊಟ್ಟಿದೆ. ಇನ್ನು ಗೇಮಿಂಗ್ ಟೆಸ್ಟ್ ನಾವು ಮಾಡ್ದಂಗೆ BGMIನಲ್ಲಿ ಸ್ಮೂತಲ್ಲಿ ಅಪ್ ಟು ಅಲ್ಟ್ರಾ ಎಕ್ಸ್ಟ್ರೀಮ್ ತನಕ ಹೋಗುತ್ತೆ. 120 FPS ಗೇಮ್ ಪ್ಲೇ, ಸೂಪರ್ ಸ್ಮೂತ್ ಗೇಮ್ ಪ್ಲೇ ಸಿಕ್ತು. ಮ್ಯಾಕ್ಸಿಮಮ್ ಅಂತ ಅಂದರೆ ಅಲ್ಟ್ರಾ HDRನಲ್ಲಿ ಅಪ್ ಟು ಅಲ್ಟ್ರಾ ಗ್ರಾಫಿಕ್ ತನಕ ಹೋಗಿ ಇದರಲ್ಲೂ ಕೂಡ ಸ್ಮೂತ್ ಗೇಮ್ ಪ್ಲೇ ನಮಗೆ ಸಿಕ್ತು. ಜೊತೆಗೆ ಫೋನಲ್ಲಿ UAV ಗ್ರೇಡಿಂದು ಗೈರೋ ಸೆನ್ಸಾರ್ನ ಯೂಸ್ ಮಾಡಿದ್ದಾರೆ ಆಯಿತಾ. ಸೊ ಐ ಪ್ರೆಸಿಷನ್ ಗೈರೋಸ್ಕೋಪ್ ಇದೆ. ಸೊ ಗೇಮಿಂಗ್ ಟೈಮಲ್ಲಿ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಅವ್ರದ್ದು ಕ್ರಯೋ ವೆಲಾಸಿಟಿ ಕೂಲಿಂಗ್ ಸಿಸ್ಟಮ್ ಅಂತೆ. ಸೊ ಈ ಫೋನ್ನ ತುಂಬ ಕೂಲಾಗಿಟ್ಟಿರುತ್ತೆ. ವೇಪರ್ ಚೇಂಬರ್ ಸಹ ತುಂಬ ದೊಡ್ಡದಾಗಿದೆ, 5704 mm² ಇಂದು. ಮತ್ತು ವೈಫೈ ಚಿಪ್ ಏನೋ ಇದೆಯಂತೆ, ಬೇರೆ ಫೋನ್ಗಳಿಗೆ ಕಂಪೇರ್ ಮಾಡಿಕೊಂಡ್ರೆ 50% ಬೆಟರ್ ಕನೆಕ್ಟಿವಿಟಿಯನ್ನು ಕೊಡುತ್ತೆ ಅಂತ ಅಂತಾರಪ್ಪ. ಓವರಾಲ್ ಪರ್ಫಾರ್ಮೆನ್ಸ್ ಈ ಫೋನಿಂದು ಚೆನ್ನಾಗಿದೆ. ಇನ್ನು ಕ್ಯಾಮ್ರಾಗೆ ಬಂತು ಅಂದರೆ ಈ ಫೋನ್ನ ಹಿಂದೆ 2 ಕ್ಯಾಮ್ರಾ ಇದೆ. 50 MP ಮೇನ್ ಸೆನ್ಸರ್, f1.8 ಅಪರ್ಚರ್. ಇದು ಸೋನಿ IMX906 ಸೆನ್ಸರ್ ವಿತ್ ಆಪ್ಟಿಕಲ್ ಮೆಶ್ ಸ್ಟೆಬಿಲೈಸೇಷನ್ ಇದೆ. ಇದು ತೆಗೆಯುವಂಥ ಫೋಟೋ ಇಂಪ್ರೆಸಿವ್ ಆಗಿದೆ. ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ಕ್ಯಾಮ್ರಾ ಆಪ್ಷನ್ ಆಗಬಹುದು. ಲೋ ಲೈಟಲ್ಲೂ ಕೂಡ ಸಖತ್ತಾಗಿ ಬರುತ್ತೆ. ಕ್ಲಿಯರ್ ನೈಟ್ ಎಂಜಿನ್ ಅಂತ ಇದೆ, ಪ್ರೋಸೆಸ್ ಮಾಡಿ ಒಂದೊಳ್ಳೆ ಔಟ್ಪುಟನ್ನು ಕೊಡುತ್ತೆ. ಇದರಲ್ಲಿ ಡೀಟೇಲ್ ಮ್ಯಾಕ್ಸ್ ಎಂಜಿನ್ ಅಂತ ಏನೋ ಯೂಸ್ ಮಾಡಿದ್ದಾರೆ ಟೆಕ್ನಾಲಜಿಯನ್ನು. ಸೊ ಅದು ಕ್ಲಿಯರ್ ಅಂದರೆ ಪ್ರೋಸೆಸ್ ಮಾಡಿ ತುಂಬ ಒಳ್ಳೆ ಔಟ್ಪುಟನ್ನು ಕೊಡುತ್ತೆ. ಈ ಪ್ರೈಸ್ ರೇಂಜಿಗೆ ನನಗೆ ಇದು ಕೊಡ್ತಾ ಇರುವಂಥ ಫೋಟೋ ಸ್ಯಾಂಪಲ್ಸ್ ಹೆವಿ ಇಂಪ್ರೆಸ್ ಮಾಡ್ತು. ಲೋ ಲೈಟಲ್ಲೂ ಕೂಡ ಚೆನ್ನಾಗಿ ತೆಗೆಯುತ್ತೆ. ಈವನ್ ಡೈನಮಿಕ್ ರೇಂಜ್ ಕೂಡ ತುಂಬ ಚೆನ್ನಾಗಿದೆ. ಬ್ಲ್ಯಾಕ್ಸ್ ಮತ್ತು ವೈಟ್ ಮಧ್ಯ ನೀವು ಡಿಫ್ರೆನ್ಸಿಯೇಷನ್, ಆ ಒಂದು ಸ್ಟಾಪ್ಸ್ಗಳು ಕೂಡ ನಂಗೆ ಅನ್ನಿಸ್ತು ಒಂದು ಲೆವೆಲಿಗೆ ಜಾಸ್ತಿ ಇದೆ ಅಂತ ಅನ್ನಿಸ್ತು. ಮತ್ತಿನ್ನೊಂದು 8 MP ವೈಡ್ ಆ್ಯಂಗಲ್ ಕ್ಯಾಮ್ರಾ ಇದೆ, ಅದು ಸ್ವಲ್ಪ ಕಡಿಮೆ ಆಯಿತು. 12 MP 16 MP ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಬಟ್ ಡೀಟೇಲ್ ನಾವು ಝೂಮ್ ಮಾಡೋದು ಅಷ್ಟಿರಲ್ಲ, ಬಟ್ ಕ್ಲಾರಿಟಿ ಚೆನ್ನಾಗಿದೆ ಅಂತ ಅನ್ನಿಸ್ತು. ಮತ್ತು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂದರೆ 32 MP ಸೆಲ್ಫಿ ಕ್ಯಾಮ್ರಾ ಇದೆ. ಇದು ಕೂಡ ಅಷ್ಟೇ ಹೆವಿ ಇಂಪ್ರೆಸಿವ್ ಆಗಿದೆ. ಲೋ ಲೈಟಲ್ಲೂ ಕೂಡ ಚೆನ್ನಾಗಿದೆ. ಮತ್ತು ಪೋರ್ಟ್ರೇಟ್ ಶಾರ್ಟ್ಸು ಲಿಟ್ರಲಿ ರೇರ್ ಕ್ಯಾಮ್ರಾ ಮತ್ತು ಫ್ರಂಟ್ ಕ್ಯಾಮ್ರಾ ಎರಡೂ ಕೂಡ ತುಂಬ ನ್ಯಾಚುರಲ್ ಆಗಿ ಬರುತ್ತೆ ಆಯಿತಾ. ಪೋರ್ಟ್ರೇಟ್ ನನಗೆ ಗೊತ್ತಿಲ್ಲ, ಹೆವಿ ಇಂಪ್ರೆಸ್ ಮಾಡ್ತು. ಎಡ್ಜ್ ಡಿಟೆಕ್ಷನ್ ಎಲ್ಲ ಸಖತ್ತಾಗಿ ಮಾಡ್ತಾಯಿದೆ. ಸೊ ಕ್ಯಾಮ್ರಾ ಈ ಪ್ರೈಸ್ ರೇಂಜಿಗೆ ನನಗೆ ತುಂಬ ಇಂಪ್ರೆಸ್ ಮಾಡ್ತು. ಒಳ್ಳೆ ಮೇನ್ ಸೆನ್ಸರು ಸಖತ್ತಾಗಿದೆ, ಫ್ರಂಟ್ ಕ್ಯಾಮ್ರಾ ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ನಮ್ಗೆ ಇದರಲ್ಲಿ ಕೆಲವೊಂದು AI ಫೀಚರ್ ಇದೆ, ಎಲ್ಲ ಫೋನ್ಲಿರುತ್ತೆ, ಇದರಲ್ಲೂ ಕೂಡ ಇದೆ. ಫಾರ್ ಎಕ್ಸಾಂಪಲ್ ರೀಕಂಪೋಸ್ ಮಾಡುವಂಥದ್ದು, ಎರೇಸಿಂಗ್ ಫೀಚರು, ಮತ್ತು ಪೋರ್ಟ್ರೇಟ್ ಗ್ಲೋ ಮಾಡುವಂಥದ್ದು, ಪರ್ಫೆಕ್ಟ್ ಶಾಟು, ಅನ್ಬ್ಲರ್, ಈ ಎಲ್ಲ ಫೀಚರ್ ಇದರಲ್ಲೂ ಕೂಡ ಇದೆ. ಕ್ಯಾಮ್ರಾ UI ಕೂಡ ತುಂಬ ಯೂಸರ್ ಫ್ರೆಂಡ್ಲಿ ಇದೆ, ಚೆನ್ನಾಗಿದೆ, ಯೂಸ್ ಮಾಡೋದಕ್ಕೇನು ಕಷ್ಟ ಅನಿಸಲ್ಲ. ಮತ್ತು ವಿಡಿಯೋಗ್ರಫಿಯಲ್ಲಿ ಈ ಫೋನ್ನ ರೇರ್ ಕ್ಯಾಮ್ರಾ 4K 120 FPS ತನಕ ವಿಡಿಯೋ ರೆಕಾರ್ಡ್ ಮಾಡಿದ್ರೆ, ಫ್ರಂಟ್ ಕ್ಯಾಮ್ರಾ 4K 30 FPS ತನಕ ಮಾಡುತ್ತೆ. ಎರಡೂ ಕೂಡ ತುಂಬ ಸ್ಟೇಬಲ್ ಆಗಿದೆ. ಕ್ಲಾರಿಟಿ ಕೂಡ ಎರಡು ತುಂಬ ಚೆನ್ನಾಗಿದೆ ಅನ್ನಿಸ್ತು. ಓವರಾಲ್ ನನಗೆ ಈ ಪ್ರೈಸ್ ರೇಂಜಿಗೆ ಒಂದೊಳ್ಳೆ ಕ್ಯಾಮ್ರಾ ಆಪ್ಷನ್ ಆಗುತ್ತೆ ಈ ಸ್ಮಾರ್ಟ್ಫೋನ್ ಅನ್ನಿಸ್ತು. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂದರೆ ಈ ಫೋನಲ್ಲಿ ಇನ್ ಡಿಸ್ಪ್ಲೇ ಅಲ್ಟ್ರಾಸಾನಿಕ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ. ಈ ಪ್ರೈಸ್ ರೇಂಜಿಗೆ ಕ್ರೇಜಿ ಅಂತೀನಿ. ಮೋಸ್ಟ್ ಆಫ್ ದ ಬ್ರ್ಯಾಂಡ್ಗಳು ಈ ಪ್ರೈಸ್ ರೇಂಜಿಗೆ ಅಲ್ಟ್ರಾಸಾನಿಕ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ನ ಕೊಡೋದಿಲ್ಲ. ಫೇಸ್ ಅನ್ಲಾಕ್ ಸಹ ಇದೆ. ವೈಡ್ ವೈನ್ L1 ಸೆಕ್ಯೂರಿಟಿ ಕೂಡ ನಮಗೆ ಸಿಗ್ತಾ ಇದೆ. ಮತ್ತು ಇದರಲ್ಲಿ ಪ್ಲಸ್ ಲಾಕ್ ಪ್ರೊಟೆಕ್ಷನ್ ಅಂತ ಆಯಿತಾ, ಅನ್ನೊಂದು ಲೇಯರಿಂದ ಎನ್ಕ್ರಿಪ್ಷನ್ ನಮಗೆ ಈ ಫೋನಲ್ಲಿ ಸಿಗ್ತಾ ಇದೆಯಂತೆ. ಮತ್ತು ನೀವು ಫೋನ್ ಕಳೆದೋಯ್ತು ಅಂದರೆ ರಿಮೋಟ್ಲಿ ಫೋನಲ್ಲಿ ಲಾಕ್ ಕೂಡ ಮಾಡುವಂಥ ಫೀಚರೆಲ್ಲ ಇದೆ. ಇನ್ನು OSಗೆ ಬಂತು ಅಂದರೆ ಆ್ಯಂಡ್ರಾಯ್ಡ್ 16 ಬೇಸ್ ರನ್ ಆಗ್ತಿರುವಂಥ Oxygen OS 16 ಸಿಗ್ತಾ ಇದೆ. ಅವ್ರು ಹೇಳೋ ಪ್ರಕಾರ ಈ ಫೋನ್ಗೆ 4 ವರ್ಷಗಳ OS ಅಪ್ಡೇಟು ಮತ್ತು 6 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರಂತೆ. ಸೂಪರ್ ವಿಷಯ. OS ಚೆನ್ನಾಗಿದೆ, ಕಸ್ಟಮೈಸೇಷನ್ ಆಪ್ಷನ್ ಎಲ್ಲ ಸೂಪರ್ ಆಗಿದೆ. ಈಗಂತೂ ಐಕಾನ್ಸು ನಾವು ಲಿಟ್ರಲಿ ಹೆಂಗೆ ಬೇಕಂಗೆ ಕಸ್ಟಮೈಸ್ ಮಾಡ್ಕೊಬೋದು. ಸಬ್ ಮೆನ್ಯೂನ ಇದರೊಳಗೆ ಕಸ್ಟಮೈಸೇಷನ್ ಮಾಡುವಂಥ ಆಪ್ಷನ್ ಎಲ್ಲ ಕೊಟ್ಟಿದ್ದಾರೆ. ವಿಡ್ಜೆಟ್ಸು, ವಾಲ್ಪೇಪರ್ ಪ್ರತಿಯೊಂದು ಕೂಡ
ತುಂಬ ಚೆನ್ನಾಗಿದೆ. ಸೊ ತುಂಬ ಇಂಪ್ರೂವ್ಮೆಂಟ್ಸ್ ಆ್ಯಕ್ಚುಲಿ ಈ ಒನ್ ಪ್ಲಸ್ಸಿಂದು ಈ OS ಆಗಿದೆ. ಸೊ ನನಗೆ ಇಂಪ್ರೆಸ್ ಮಾಡಿತು. ಇನ್ನು AI ಫೀಚರಿಗೆ ಬಂತು ಅಂದರೆ ಎಲ್ಲ ಫೋನಲ್ಲಿರೋ ರೀತಿ ಇದರಲ್ಲೂ ಕೂಡ ಕೆಲವೊಂದು ರೈಟಿಂಗ್ ಟೂಲ್ಸ್ಗಳು, AI ಸರ್ಚು, ವಾಯ್ಸ್ ಸ್ಕ್ರೈಬು, ರೆಕಾರ್ಡು ಪ್ರತಿಯೊಂದು ಕೂಡ ಸಿಗ್ತದೆ. ಇವನ್ ಸರ್ಕಲ್ಡು ಸರ್ಚ್ ಸಹ ಇದೆ. ಇಂಟ್ರೆಸ್ಟಿಂಗ್ ಅಂತ ಅಂದರೆ ಒಂದು ಡೆಡಿಕೇಟೆಡ್ ಪ್ಲಸ್ಗೆ ಕೊಟ್ಟಿದ್ದಾರೆ ಇದೆ. ಸೊ ಮೈಂಡ್ ಸ್ಪೇಸನ್ನು ಇದ್ರ ಮುಖಾಂತರ ಟ್ರಿಗರ್ ಮಾಡ್ಬೋದು. ಈ ಸಲ ಮೈಂಡ್ ಸ್ಪೇಸಿಗೆ ಜೆಮಿನೈ ಇಂಟಿಗ್ರೇಷನ್ ಸಹ ಆಗಿದೆ. ಸೊ ಒಂದು ರೀತಿ ಜರ್ನಲ್ ಮೈಂಟೈನ್ ಮಾಡ್ದಂಗೆ, ಆಮೇಲೆ ನೀವು ಅದನ್ನು ಸಮ್ಮರೈಸ್ ಮಾಡ್ಕೊಳ್ಳೋದು, ನಿಮಗೆ ರಿಮೈಂಡ್ ಮಾಡ್ಕೊಳ್ಳೋದು ಎಲ್ಲದಕ್ಕೂ ಸಹ ಹೆಲ್ಪ್ ಆಗುತ್ತೆ. ಸೊ ಅದು ಈ ಫೋನಲ್ಲೂ ಸಹ ಇದೆ. ಇನ್ನು ಬ್ಯಾಟ್ರಿಗೆ ಬಂತು ಅಂದರೆ ಈ ಫೋನಲ್ಲಿ ತುಂಬ ದೊಡ್ಡ 7400 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. ಕ್ರೇಜಿ ಅಂತೀನಿ. ಈ ಫೋನ್ ತುಂಬ ಹೆವಿ ತಿಕ್ಕಾಗೇನಿಲ್ಲ ಆಯಿತಾ, ಬಟ್ 7400 mAh ಕ್ರೇಜಿ ಅಂತೀನಿ. ಮತ್ತು ಬಾಕ್ಸ್ ಒಳಗೆ 80 ವ್ಯಾಟಿಂದು ಸೂಪರ್ ವೂಕ್ ಚಾರ್ಜರ್ನ ಕೊಟ್ಟಿದ್ದಾರೆ. ಫಾಸ್ಟಾಗಿ ಚಾರ್ಜ್ ಕೂಡ ಮಾಡುತ್ತೆ. ಮತ್ತು ಅವ್ರು ಹೇಳೋ ಪ್ರಕಾರ ಈ ಫೋನ ನೀವು 4 ವರ್ಷ ಯೂಸ್ ಮಾಡಿದ್ರೂ ಸಹ 80% ತನಕ ಬ್ಯಾಟ್ರಿ ಹೆಲ್ತ್ ಹಂಗೆ ಇರುತ್ತೆ ಅಂತ ಅಂತಾರೆ. ಇನ್ನು ಸ್ಪೀಕರಿಗೆ ಬಂತು ಅಂದರೆ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಒಂದು ಲೆವೆಲಿಗೆ ಜೋರಾಗಿ ಕೇಳುತ್ತೆ. ರಿಯಾಲಿಟಿಯನ್ನು ಕೂಡ ಇದು ಸಪೋರ್ಟ್ ಮಾಡುತ್ತೆ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂದರೆ ಈ ಫೋನಲ್ಲಿ ಫ್ಯೂಚರ್ ರೆಡಿ Wi-Fi 7 ನಮಗೆ ಸಿಗ್ತಾ ಇದೆ. ಡೆಡಿಕೇಟೆಡ್ Wi-Fi ಚಿಪ್ ಆಗಲೇ ಹೇಳ್ತಾ ಇದ್ದೆ, ಅದೊಂದು ಚಿಪ್ ಕೊಟ್ಟಿದ್ದಾರೆ, ಕನೆಕ್ಟಿವಿಟಿಯನ್ನು ಬೆಟರ್ ಮಾಡುತ್ತಂತೆ. ಬ್ಲೂಟೂತ್ 6.0 ಕೊಟ್ಟಿದ್ದಾರೆ. 13 5G ಬ್ಯಾಂಡ್ಗಳು ಸಪೋರ್ಟ್ ಆಗುತ್ತೆ. NFC ಇದೆ ಮತ್ತು O+ ಕನೆಕ್ಟ್ ಇದೆ. ಸೊ ರಿಮೋಟ್ಲಿ ನೀವು PC ಅಥವಾ ಇನ್ನೊಂದು ಡಿವೈಸಲ್ಲಿ ಕನೆಕ್ಟ್ ಮಾಡ್ಕೊಂಡು ಸಿಮ್ಲೆಸ್ ಡಾಟಾ ಟ್ರಾನ್ಸ್ಫರ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಸೊ ಒಟ್ಟಿನಲ್ಲಿ ಈ ಸ್ಮಾರ್ಟ್ಫೋನ್ ಈ ಪ್ರೈಸ್ ರೇಂಜಿಗೆ ನಂಗೆ ಅನ್ನಿಸ್ತಂಗೆ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಆಗ್ಬೋದು ನಂಗೆ ಅನ್ನಿಸ್ತಂಗೆ ಆಯಿತಾ. ಸೊ ಇವ್ರು ಕೊಡ್ತಾ ಇರುವಂಥ ಸ್ಪೆಸಿಫಿಕೇಷನ್ ಆಲ್ಮೋಸ್ಟ್ ಟಾಪ್ ನಾಚ್ ಇದೆ. ಸಣ್ಣ ಪುಟ್ಟ ವೈರ್ಲೆಸ್ ಚಾರ್ಜಿಂಗ್ ಮ್ಯಾಟ್ರ್ ಆಗಲ್ಲ ಮೋಸ್ಟ್ ಆಫ್ ದ ಜನಕ್ಕೆ. ಸೊ ಒಂದು 45,000 ರೇಂಜಿಗೆ ಸದ್ಯಕ್ಕೆ ಇದು ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಆಗುತ್ತೆ. ಆಲ್ರೌಂಡ್ ಪ್ರತಿಯೊಂದು ಕೂಡ ಚೆನ್ನಾಗಿದೆ ಅಂತ ಅನ್ನಿಸ್ತು. ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಲುಕ್ಕು, ಡಿಸೈನ್, ಬಿಲ್ಡ್ ಕ್ವಾಲಿಟಿ, ಡಿಸ್ಪ್ಲೇ ಚೆನ್ನಾಗಿದೆ, ಕ್ಯಾಮ್ರಾ ಚೆನ್ನಾಗಿದೆ, ಬ್ಯಾಟ್ರಿ ಕೂಡ ದೊಡ್ಡದಿದೆ. ಸೊ ಸಖತ್ ಆಪ್ಷನ್ ಆಗುತ್ತೆ ಇದು. ಈ ಸ್ಮಾರ್ಟ್ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ಐ ಹೋಪ್ ಇವರು ಒಂದು 40,000 ರೂಪಾಯಿಗೆ ಲಾಂಚ್ ಮಾಡಿಬಿಟ್ರಿ ಈ ಫೋನ್ನ. ಗೊತ್ತಿಲ್ಲ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. 40ಕ್ಕೆ ಆಗ್ಬಿಟ್ರು ಅಂತೂ ಅನ್ಬಿಲೀವಬಲ್ ಅಂತೀನಿ ಆಯಿತಾ. ಐ ಹೋಪ್ 40ಕ್ಕೆ ಮಾಡಲಿ ಆಯಿತಾ. ಒಟ್ಟಿಗೆ ನೋಡಿ ಒಂದು ಒಳ್ಳೆ ಬ್ರ್ಯಾಂಡ್ ನೇಮ್ ಇದೆ. ಇವ್ರದ್ದು ಸರ್ವಿಸ್ ಕೂಡ ಆ್ಯಕ್ಚುಲಿ ಚೆನ್ನಾಗಿದೆ ಮತ್ತು OS ಅಪ್ಡೇಟ್ ಕೂಡ ಚೆನ್ನಾಗಿ ಕೊಡ್ತಾರೆ. ಸೊ ಎಲ್ಲ ಇರೋದ್ರಿಂದ ಒಂದೊಳ್ಳೆ ಆಪ್ಷನ್ ಆಗುತ್ತೆ. ನೋಡೋಣ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ಇದಿಷ್ಟು ಈ ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮ್ಗೆ ಇದ್ರ ಬಗ್ಗೆ ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.